2026-27ನೇ ಸಾಲಿನ ಬಜೆಟ್ ಅನ್ನ ಸನ್ಮಾನ್ಯ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. 53 ಲಕ್ಷ ಕೋಟಿಯ ಬಜೆಟ್ ಇದೆ. ಈ ಬಜೆಟ್ನ ಧ್ಯೇಯಗಳೇನು ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ಬಜೆಟ್ ಅಲ್ಲಿ 3 ಕರ್ತವ್ಯಗಳನ್ನ ಅವರು ಹೈಲೈಟ್ ಮಾಡಿದ್ದಾರೆ. ಒಂದು, ನಮ್ಮ ದೇಶ 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ, ಅಂದ್ರೆ ಡೆವಲಪ್ಡ್ ಇಂಡಿಯಾ. ನಾವೀಗ ಡೆವಲಪಿಂಗ್ ಇಂಡಿಯಾ. 2047 ಮತ್ತು ಅದರ ನಂತರ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು. ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಲಿಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರ ಆಳ್ವಿಕೆಯಲ್ಲಿ ಬಡತನದ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ 20 ಕೋಟಿ ಬಡವರನ್ನ ಬಡತನದ ರೇಖೆಯಿಂದ ಮೇಲೆ ತಂದಿದ್ದೀವಿ. ಈಗ ಬಡತನದ ರೇಖೆಯಿಂದ ಕೆಳಗಡೆ ಇರೋರು ಎಷ್ಟಿದ್ದಾರೆ ಅಂತಂದ್ರೆ 5% 6% ಜನ ಮಾತ್ರ ಬಡತನದ ರೇಖೆಯಿಂದ ಕೆಳಗಡೆ ಇರೋರು ಇದ್ದಾರೆ. ಅವರನ್ನು ಕೂಡ 2047 ಬಡತನದ ರೇಖೆಯಿಂದ ಮೇಲೆತ್ತಬೇಕು ಅಂತ. ಇದಾಗಬೇಕಾದ್ರೆ 3 ಕರ್ತವ್ಯಗಳನ್ನ ಈ ಬಜೆಟ್ ಅಲ್ಲಿ ನಿರ್ವಹಿಸಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಮೊದಲನೇದೇನು ಅಂತಂದ್ರೆ, ನಮ್ಮ ಅಭಿವೃದ್ಧಿ ವೇಗ ಇದೆಯಲ್ಲ, ಆ ವೇಗವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಆಕ್ಸಿಲರೇಟ್ ಮಾಡ್ತಕ್ಕಂಥದ್ದು ಅಂತ. ಎರಡನೇದು, ಜನರ ನಿರೀಕ್ಷೆಗಳಿದೆಯಲ್ಲ, ಆ ನಿರೀಕ್ಷೆಗಳನ್ನ ಪೂರೈಸುವಂಥದ್ದು. ಮತ್ತು ನಮ್ಮ ಮೂಲ ತತ್ವ ಏನು ಅಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಸೊ ಈ 3 ಕರ್ತವ್ಯಗಳನ್ನ ಪೂರೈಸಲಿಕ್ಕೆ ಈ ಬಜೆಟ್ ನಿರ್ಧಾರ ಮಾಡಿದೆ. ಈ ಬಜೆಟ್ ಅಲ್ಲಿ ವಿಶೇಷವಾಗಿ ಮಾಡಿರುವಂತದ್ದು ಏನು ಅಂತಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಆಸ್ತಿಯನ್ನ ಸೃಷ್ಟಿ ಮಾಡುವಂತ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ ಅಂತ ಕರಿತೀವಿ. ಈ ಬಂಡವಾಳ ವೆಚ್ಚವನ್ನ 12 ಲಕ್ಷ ಕೋಟಿಗೆ ಏರಿಸಿದ್ದಾರೆ. ಸೊ ಇದ್ರ ಮೂಲಕ ನಮ್ಮ ಅಭಿವೃದ್ಧಿ ವೇಗವನ್ನ ಜಾಸ್ತಿ ಮಾಡೋದಿದೆಯಲ್ಲ, ಅದಕ್ಕೆ ಈ ಹಣ ಆಕ್ಸಿಲರೇಟ್ ಆಗುತ್ತೆ. ಮತ್ತೆ ವಿಶೇಷವಾಗಿ ಬೆಂಗಳೂರು ಐಟಿ ಸಿಟಿ, ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ತುಂಬಾ ಆದಾಯವನ್ನ ಕೊಡ್ತಕ್ಕಂಥ ಸಿಟಿ ಅದು. ಈ ಸಿಟಿಗೆ ಎಲ್ಲ ಕಡೆಯಿಂದ ಕನೆಕ್ಟ್ ಆಗಬೇಕು ಅಂತ ಚೆನ್ನೈ ಟು ಬೆಂಗಳೂರು, ಹೈದರಾಬಾದ್ ಟು ಬೆಂಗಳೂರು, ಪೂನಾ ಟು ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಪೂನಾ ಇಂಟರ್ನ್ಯಾಷನಲಿ ಕನೆಕ್ಟೆಡ್ ಸೆಂಟರ್ಸ್. ಸೊ ಇಲ್ಲಿಗೆ ಹೈ ಸ್ಪೀಡ್ ರೈಲ್ ಅನ್ನ ತರಬೇಕು ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಇದೆಲ್ಲದರ ಮೂಲಕ ಬೆಂಗಳೂರು ಅಭಿವೃದ್ಧಿ ಆಗೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ವೇಗವನ್ನ ಜಾಸ್ತಿ ಮಾಡುವಂತ ಕೆಲಸವನ್ನ ಈ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಒಟ್ಟಾರೆ ಈ ಬಜೆಟ್ ವಿಕಸಿತ ಭಾರತಕ್ಕೆ ಪೂರಕವಾದಂತ ಬಜೆಟ್. ಇನ್ನು ಉಳಿದ ಡೀಟೇಲ್ಸ್ ನ ಪ್ರೊಫೆಸರ್ ಮಾತಾಡಿದ್ದಾರೆ. ಥ್ಯಾಂಕ್ ಯು.